ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀಪತಿ ರಿಯಲ್ ಪ್ರಾಪರ್ಟೀಸ್. ಫ್ರೆಂಡ್ಸ್, ನಿಮಗೆ 30-40 ಒಂದು ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರ್ ಇರುವಂಥ ಒಂದು ಸ್ವಂತಕ್ಕೆ ಕಟ್ಟಿರೋದು ಒಂದು ಮನೆ ತೋರಿಸ್ತೀನಿ ನೋಡಿ. ಸ್ವಂತಕ್ಕೆ ಕಟ್ಟಿರೋದು ತುಂಬಾ ಬ್ಯೂಟಿಫುಲ್ ಆಗಿದೆ, ಅಂದರೆ ತುಂಬಾ ಗಟ್ಟಿಗಿದೆ. ಬಿಲ್ಡಿಂಗು ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಮೆಟೀರಿಯಲ್ ಕಟ್ಟಿದ್ದಾರೆ. ಕೆಳಗಡೆ ಕಾರ್ ಪಾರ್ಕಿಂಗು ಮತ್ತು ಬೈಕ್ ಪಾರ್ಕಿಂಗ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಕೆಳಗಡೆ ಒಂದು ಡಬಲ್ ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ ಕೂಡ ಒಂದು ಡಬಲ್ ಬೆಡ್ರೂಮು, ಅದ್ರ ಮೇಲ್ಗಡೆ ಒಂದು ಕಿಚನ್ನು ಮತ್ತು ಒಂದು ಅಟ್ಯಾಚ್ ರೂಮು ವಾಶ್ರೂಮ್ ಇದೆ, ಅದು ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇದೆ ನೋಡಿ, ಪಾರ್ಕಿಂಗು ಮತ್ತು ಕಾರ್ ನಿಲ್ಲಿಸ್ಬೋದು ಅದು ಇದರಲ್ಲಿ ಪಾರ್ಕಿಂಗಲ್ಲಿ. ಬನ್ನಿ, ಈಗ ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಒಂದು ಮನೆ ತೋರಿಸ್ತೀನಿ. ವಿತ್ ಬೋರ್ವೆಲ್ ಇದೆ ಮನೆಗೆ, ಸಫಿಷಿಯೆಂಟಾಗಿ ವಾಟ್ರ್ ಬರುತ್ತಂತೆ. ಕೇಳಿದೆ ನಾನು, ಬೋರೇ ಆನ್ ಮಾಡೋಂಗಿಲ್ಲ ಸರ್, ಅಷ್ಟು ಸಫಿಷಿಯೆಂಟಾಗಿ ಬರುತ್ತೆ ವಾಟ್ರು ಅಂತ ಮೇಡಮ್ ಹೇಳ್ತಾಯಿದ್ರು ನೋಡಿ. ಅಷ್ಟು ಚೆನ್ನಾಗಿದೆ ಈ ಮನೆಗಿರೋ ಮೇಡಮ್ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಮನೆ ಮಾತ್ರ. ಎಲ್ಲೂ ಪಿ ಒ ಪಿ ವರ್ಕು ಹೈಫೈಯಾಗಿ ಪಿ ಒ ಪಿ ವರ್ಕ್ ಮಾಡಿಲ್ಲ, ನಾರ್ಮಲ್ ಆಗಿದೆ. ಬಟ್ ಬಿಲ್ಡಿಂಗ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ನಿಮಗೆ ಸ್ವಂತ ಕಟ್ಟಿರೋದಲ್ವಾ, ಹಂಗಾಗಿ ಕ್ವಾಲಿಟಿ ಚೆನ್ನಾಗಿದೆ. ಇದು ನೋಡಿ, ವುಡ್ ವರ್ಕ್ ಮಾಡಿರೋದು, ಕಿಚನ್ ಎಲ್ಲ ದೊಡ್ಡದಾಗಿದೆ. ಇದಕ್ಕೆ ಕಿಚನಲ್ಲಿ ಹಾಬ್ ಹಾಕಿ ಮಾಡಿದ್ದಾರೆ. ಹಾಬ್ ಅಂದರೆ ಸ್ಟವ್ ಥರ ಗ್ರ್ಯಾಂಡ್ ಕಟ್ ಮಾಡಿ ಕುಣ್ಸೋದು ಬರುತ್ತೆ, ಅದರದ್ದೊಂದು ಹಾಬು ನೋಡಿ. ಅದ್ರ ಪಕ್ಕದಲ್ಲಿ ಈ ಕಡೆ ಒಂದು ವಾಶ್ರೂಮ್ ಬರುತ್ತೆ, ಓಕೆನಾ. ನೋಡಿ, ಇದು ರೂಮು, ಮಾಸ್ಟರ್ ಬೆಡ್ರೂಮ್ ಇದು. ಅದು ನಿಮಗೆ ಫುಲ್ ಇಂಟೀರಿಯರ್ ಆಗಿದೆ. ಎಲ್ಲ ರೂಮ್ಗಳು ದೊಡ್ಡದಾಗಿದೆ, ರೂಮ್ಗಳೆಲ್ಲ ದೊಡ್ಡದಾಗಿದೆ. ಇದು ಬಿಲ್ಡಿಂಗ್ ಬಂದು ನಿಮಗೆ ಅಪ್ ಟು ಒಂದು 7 to 8 ಇಯರ್ಸ್ ಬಿಲ್ಡಿಂಗ್ ಇದು. 2018ನಲ್ಲಿ ಗೃಹಪ್ರವೇಶ ಆಗಿರುವಂಥ ಬಿಲ್ಡಿಂಗ್ ಇದು ನೋಡಿ. ಇದು ಇನ್ನೊಂದು ರೂಮ್ ಇದು ತೋರಿಸಿ ನೋಡಿ. ಗ್ರೌಂಡ್ ಫ್ಲೋರಿಗೆ 2 BHK, ಅದು 2ನೇ BHK. ಚೆನ್ನಾಗಿದೆ ವುಡ್ ವರ್ಕ್ ಎಲ್ಲ ನೋಡಿ, ಫ್ಲೋರಿಂಗ್ ಎಲ್ಲನೂ ಚೆನ್ನಾಗಿದೆ. ಬಿಲ್ಡಿಂಗ್ ಕ್ವಾಲಿಟಿ. ಬನ್ನಿ, ಈಗ ನಿಮಗೆ ಮತ್ತೆ ಈಗ ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ. ಫುಲ್ ಸೇಫ್ಟಿ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರು, ಫಸ್ಟ್ ಮತ್ತು ಫಸ್ಟ್ ಫ್ಲೋರು ಪೂರ್ತಿ ಸೇಫ್ಟಿ ಮಾಡಿದ್ದಾರೆ. ಮನೆ ಚೆನ್ನಾಗಿದೆ ನೋಡಿ, ಫುಲ್ ಸೇಫ್ಟಿ. ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಅಲ್ಲೂ ಬೇಕಾದ್ರೆ ಕಾರ್ ಪಾರ್ಕಿಂಗ್ ಹಾಕ್ಕೋಬೋದು. ಎಷ್ಟು ದೊಡ್ಡ ವಿಂಡೋಸ್ ಇದೆ ನೋಡಿ. ಬನ್ನಿ ಮನೆ ಒಳಗಡೆ ನೋಡೋಣ ಈಗ ನೋಡಿ. ಇಲ್ಲಿ ಮನೆ ನಾರ್ತ್ ಫೇಸ್ ಇದು ಡೋರು, ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರು, 30-40. ಇದು ನಿಮಗೆ ಅಯ್ಯಪ್ಪ ಸ್ಕೂಲ್ ಹತ್ರ ಬರುತ್ತೆ. ನಿಮಗೆ ಅಬ್ಬಿಗೆರೆ ಅಯ್ಯಪ್ಪ ಸ್ಕೂಲು ಮತ್ತು RR ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಆ ನಿಯರ್ ಬೈ ಬರುತ್ತೆ ಲೊಕೇಶನ್. ಇದು ಒಳ್ಳೆ ಲೊಕೇಶನ್ ಇದೆ. ಕ್ವಾಲಿಟಿ ಬಿಲ್ಡಿಂಗ್ ಚೆನ್ನಾಗಿದೆ. ಸೇಲ್ ಬಿಲ್ಡಿಂಗ್ ಥರ ನಿಮಗೆ ಹೈಫೈಯಾಗಿ ಇದು ಮಾಡಿಲ್ಲ, ಪಿ ಒ ಪಿ ವರ್ಕ್ ಮಾಡಿಲ್ಲ. ನಾರ್ಮಲಾಗಿ ಏನು ಡಿಸೈನ್ ಬೇಕೋ ಆ ರೇಂಜಿಗೆ ಮಾಡಿದ್ದಾರೆ, ಓಕೆನಾ ಫ್ರೆಂಡ್ಸ್. ಹಂಗಾಗಿ ಮನೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ಮನೆ ಸೂಪರಾಗಿದೆ ನೋಡಿ. ನಿಮ್ಗೆ ಇದರಲ್ಲಿ ದೊಡ್ಡದಾಗಿರುವಂಥದ್ದು ಹಾಲು, ಕಿಚನು ಎಲ್ಲ ಇದೆ ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ನೋಡಿ, ಡೋರ್ ತೆಗೆದ್ರೆ ಲೆಫ್ಟ್ ಸೈಡ್ಗೆ ನಿಮಗೆ ದೇವ್ರ ಮನೆ ತೋರಿಸ್ತೀವಿ ನೋಡಿ. ಈಗ ನೋಡಿ, ಇದು ದೇವ್ರ ಮನೆ ಇದು. ಅಲ್ಲಿ ನಿಮಗೆ ಸ್ಕೈಲೈಟ್ ಬಿಟ್ಟಿದೆ ದೇವ್ರ ಮನೆಗೆ, ಓಕೆನಾ ಫ್ರೆಂಡ್ಸ್. ಇಲ್ಲೇ ಬೇಕಾದ್ರೆ ಡೈನಿಂಗ್ ಟೇಬಲ್ ಹಾಕೊಬೋದು ನೋಡಿ. ಇಂಟೀರಿಯರ್ ಈ ರೇಂಜ್ಗೆ ಇದು ಫಾಲ್ ಸೀಲಿಂಗ್ಸ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇರೋದು ಒಂದು ರೂಮ್ ಇದೆ ನೋಡಿ, ಇದು ಹಾಲಲ್ಲಿ ರೂಮು ನೋಡಿ. ಇದು ಕಿಚನ್ ಇನ್ನೂ ಸರಿ ತೋರಿಸ್ತೀನಿ ನೀಟಾಗಿ ನಿಮಗೆ. ಇದಕ್ಕೆ ನೋಡಿ, ನಾನು ಹೇಳಿದ್ನಲ್ಲ ಹಾಬ್ ಅಂತ ನೋಡಿ, ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಹಾಬ್. ಈ ಮನೆಗೆ ಇದೇ ಹಾಬು, ಗ್ರಾನೈಟ್ ಕಟ್ ಮಾಡಿ ಕುಣಿಸ್ತಾರಲ್ಲ ಅದನ್ನು ಹಾಬ್ ಅಂತ ಹೇಳ್ತೀವಿ. ಆ ಥರ ಹಾಬ್ ಹಾಕಿದ್ದಾರೆ ನೋಡಿ. ವುಡ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಹೊಸ ಬಿಲ್ಡಿಂಗ್ ಥರನೇ ಇದ್ದಿದ್ದು ಫ್ರೆಂಡ್ಸ್. ಸ್ವಂತಕ್ಕೆ ಕಟ್ಟಿರೋದು ಬೇಕು ಅನ್ನೋರು ಈ ಮನೆ ಸೂಟಬಲ್ ಆಗುತ್ತೆ ನೋಡಿ. ಇದೊಂದು ಡಿಸೈನ್ ಮಾಡಿದ್ದಾರೆ. ಬನ್ನಿ, ನಿಮಗೆ ಈಗ ಒಂದು ರೂಮ್ ತೋರಿಸ್ತೀನಿ ನೋಡಿ. ಇದಕ್ಕೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ ನೋಡಿ, ಅದೇ ಒಂದು ವಾಶ್ರೂಮ್. ಅದು ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ, ಓಕೆನಾ ಫ್ರೆಂಡ್ಸ್. ಒಂದು ಇದು ಹಾಲು, ಮತ್ತು ಹಾಲಿಂದ ಎಂಟ್ರಿ ಆದರೆ ಮತ್ತು ಇಲ್ಲೊಂದು ಸೈಡ್ ನಿಮಗೆ ಸಿಟ್ಔಟ್ಗೆ ತುಂಬಾ ದೊಡ್ಡದಾಗಿದೆ ಆ್ಯಕ್ಚುಲಿ. ಇದು ಇಲ್ಲೂ ಒಂದು ವಾರ್ಡ್ರೋಬ್ ಮಾಡಿದ್ದಾರೆ. ಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಇಲ್ಲೊಂದು ಸ್ಟಡಿ ರೂಮ್ ಥರ ಬೇಕಾದ್ರೂ ಮಾಡ್ಬೋದು ಹುಡುಗರಿಗೆ, ಆ ಥರ ಪ್ಲ್ಯಾನ್ ಮಾಡಿರೋದು ಇದು. ಯಾಕೆಂದರೆ ಸ್ವಂತಕ್ಕೆಲ್ಲ ಅವ್ರ ಪ್ಲ್ಯಾನ್ ಹುಡುಗರಿಗೆ ಸ್ಟಡಿ ಮಾಡೋದಕ್ಕೋಸ್ಕರ. ವೆಂಟಿಲೇಷನ್ ಚೆನ್ನಾಗಿದೆ, ಹಾಗಾಗಿ ವಿತ್ ವುಡ್ ವರ್ಕ್ ಸಮೇತ ರೆಡಿ ಮಾಡಿ ಇಕ್ಕಿದ್ದಾರೆ. ಸ್ಟಡಿ ಮಾಡೋಕ್ಕೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನೋಡಿ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಇದು ನೋಡಿ. ಇದು ಕೂಡ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ. ನಿಮಗೆ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ. ಅಟ್ಯಾಚ್ ವಾಶ್ರೂಮು ವಿತ್ ಅಟ್ಯಾಚ್ ಕಾಟ್, ಓಕೆನಾ ಅಂತ ಮನೆ ಇದು. ಮನೆ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಗಟ್ಟಿಯಾಗಿರುವಂಥ ಮನೆ, ಬಂದೋಬಸ್ತಾಗಿದೆ, ಓಕೆನಾ. ನೋಡಿ, ನಿಮ್ಗೆ ಹಾಲ್ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ.
ನೋಡಿ ಈಗ ನೀವು ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ ನೋಡಿ. ಸೆಕೆಂಡ್ ಫ್ಲೋರಲ್ಲಿ ಫುಲ್ ಖಾಲಿ ಜಾಗ. ಅರ್ಧ ಮನೆ ಕಟ್ಬಿಟ್ಟು ಇನ್ನು ಅರ್ಧ ಫುಲ್ ಖಾಲಿ ಜಾಗ ಬಿಟ್ಟವ್ರೆ. ನೋಡಿ ಸ್ವಂತ ಕಟ್ಟಿರೋ ಈ ರೇಂಜ್ ಇದೆ ಲಕ್ಸುರಿಯಸ್ ಆಗಿ. ಉಯ್ಯಾಲೆ ಹಾಕಿದ್ದಾರೆ. ನೋಡಿ ಇದು ಜಾಗ ಸ್ಪೇಸಿಯಸ್ ಆಗಿ ಏನೋ ಫಂಕ್ಷನ್ ಮಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಸ್ಮಾಲ್ ಪಾರ್ಟ್ ಇದನ್ನ ಫಂಕ್ಷನ್ ಮಾಡೋದಕ್ಕೆಲ್ಲ ಈಸಿಯಾಗಿ ಇರುತ್ತೆ. ನೋಡಿ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಒಂದು ದೊಡ್ಡ ರೂಮ್ ಇದು. ಓಕೆ ಫ್ರೆಂಡ್ಸ್, ಇದು ಕೂಡ ವುಡ್ ವರ್ಕ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಕಾಟ್ ಹಾಕ್ಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಹೈಫೈ ಆಗಿದೆ. ಮತ್ತೆ ಇಲ್ಲಿ ಪಕ್ಕದಲ್ಲಿ ನಿಮ್ಗೊಂದು ಅಟ್ಯಾಚ್ ವಾಶ್ರೂಮ್ ಕೊಟ್ಟಾರೆ. ಅದು ಹೆಚ್ಚು ಕಡಿಮೆ ಈಗಿನ ಮನೆಗಳು ಕಟ್ಟೋ ರೇಂಜ್ಗೆ ಒಂದು ರೂಮ್ ಥರನೇ ಇದೆ ಅದು ವಾಶ್ರೂಮ್ ವಿತ್ ಗ್ಲಾಸ್ ಫಿಟ್ಟಿಂಗ್ಸು. ನೋಡಿ ಇದು ತೋರಿಸ್ತೀನಿ ವಾಶ್ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಎಷ್ಟು ದೊಡ್ಡದಾಗಿರೋದು, ಒಂದು ಮೇಲ್ಗಡೆ ಒಂದು ರೂಮ್ ಇದು, ಅಷ್ಟು ದೊಡ್ಡ ವಾಶ್ರೂಮ್ ಇದೆ ಅಟ್ಯಾಚ್ ರೂಮ್ಗೆ. ಓಕೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮನೆ ಮಾತ್ರ. ಅದಕ್ಕೂ ವುಡ್ ವರ್ಕ್, ಎಲ್ಲದಕ್ಕೂ ವುಡ್ ವರ್ಕ್ ಮಾಡಿದ್ದಾರೆ. ಇಷ್ಟ ಆದವರು ಡಿಸ್ಪ್ಲೇಲಿ ಕಾಣ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡ್ಬೋದು. ಇಷ್ಟ ಆದರೆ ಮಾತಾಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.